ಅಧಿಕಾರಿಗಳು ಸಚಿವರು ಶಾಸಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಈಗ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ನೀರನ್ನ ಅರ್ಧ ಖಾಲಿ ಮಾಡ್ಲಾರ್ದಂಗೆ ಏನನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಆ ರೀತಿ ಏನಾರ ಮಾಡಕ್ ಹೋದ್ರೆ ಬೇರೆ ಗೇಟ್ಸ್ ಗಳಿಗೆ ಡ್ಯಾಮೇಜ್ ಆಗ್ತಕ್ಕಂತ ಪರಿಸ್ಥಿತಿ ಮತ್ತೆ ಬೇರೆ ರೀತಿಯ ಅನಾಹುತಗಳು ಆಗ್ತವೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಸದ್ಯ ನೀರನ್ನ ಖಾಲಿ ಮಾಡಿ ಗೇಟ್ ಅನ್ನ ರೆಡಿ ಮಾಡ್ಬೇಕು ಅಂತಕ್ಕಂತ ಮಾತುಗಳನ್ನ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸುರೇಶ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಂಥ ಮೇಜರ್ ವಿಚಾರ ಇದು. ಡ್ಯಾಮ್ನ ಕ್ರಸ್ಟ್ ಗೇಟ್ ಮುರಿತಾ ಇದ್ದ ಹಾಗೆ ಪ್ರವಾಹದ ಆತಂಕ ಎದುರಾಗಿದೆ. ತುಂಗಭದ್ರಾ ನೀರಿನಲ್ಲಿ ಹಂಪಿಯ ಸ್ಮಾರಕಗಳು ಮುಳುಗಿದ್ದಾವೆ. ಸಾಲು ಮಂಟಪ, ಜನಿವಾರ ಮಂಟಪ ಸಂಪೂರ್ಣ ಮುಳುಗಡೆ ಆಗಿದೆ. ಹಂಪಿಯ ಸ್ಮಾರಕಗಳು ಮುಳುಗಿದ್ದಾವೆ ಅಂತಂದ್ರೆ ಕಂಪ್ಲಿ ಸೇತುವೆ ಕೂಡ ಮತ್ತೆ ಮುಳುಗೋ ಭೀತಿಯಲ್ಲಿದೆ. ಜನಕ್ಕೆ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ನೋಡಿ. ಕಂಪ್ಲಿ ಸೇತುವೆ ಮುಳುಗೋದಕ್ಕೆ ಕೇವಲ 3 ಅಡಿ ಮಾತ್ರ, ಎನಿ ಟೈಮ್ ಮುಳುಗಬಹುದು ಕಂಪ್ಲಿ ಸೇತುವೆ. ಅಲ್ಲಿ ಸಂಪರ್ಕನೇ ಕಟ್ ಆಫ್ ಆಗ್ಬಿಡುತ್ತೆ. ನದಿ ಪಾತ್ರದ ಹಲವು ಪ್ರದೇಶಗಳಿಗೆ 4 ಜಿಲ್ಲೆಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಹೈ ಅಲರ್ಟ್, ಇವರೇನು ಹೈ ಅಲರ್ಟ್ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಜನ ಎಲ್ಲಿಗೆ ಹೋಗಬೇಕು? ವೀಕ್ಷಕರ, ಈ ಕ್ಷಣದಲ್ಲಿ ಅಲ್ಲಿ ಹಂಪಿಯ ಸ್ಮಾರಕಗಳು ಮುಳುಗುತ್ತಾ ಇರ್ತಕ್ಕಂಥದ್ದು ಕಾಣುತ್ತೆ. ಅಟ್ ದ ಸೇಮ್ ಟೈಮ್ ಅಷ್ಟೇ ಪ್ರಮಾಣದ ನೀರು ಸುತ್ತಮುತ್ತಲ ಹಳ್ಳಿಗಳಲ್ಲೂ ಕೂಡ ಬಂದಿರುತ್ತೆ. ಅಲ್ಲಿ ಜನಜೀವನ ಎಷ್ಟರ ಮಟ್ಟಿಗೆ ತೊಂದರೆಗೊಳಗಾಗಿರ್ಬೋದು, ಜನರು ಎಷ್ಟರ ಮಟ್ಟಿಗೆ ಅಲ್ಲಿ ಒದ್ದಾಡ್ತಾ ಇರ್ಬೋದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನನ್ನ ಪ್ರತಿನಿಧಿ ರೇಣುಕಾರಾಧ್ಯ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇಬ್ರು ಕೂಡ ಸ್ಪಾಟ್ ಅಲ್ಲಿ ಇದ್ದಾರೆ. ಅಲ್ಲಿನ ವಾಸ್ತವ ಪರಿಸ್ಥಿತಿನ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ರೇಣುಕಾರಾಧ್ಯ, ನೀರಾವರಿ ಇಲಾಖೆ ಅಧಿಕಾರಿಗಳು ಯೂಶಲಿ ಇಂಥ ಜಲಾಶಯಗಳು ಅಂತ ಬಂದಾಗ ಅದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ? ವರ್ಷ ಅದನ್ನ ನಿರ್ವಹಣೆ ಕೆಲಸಗಳು ಆಗಬೇಕಾಗುತ್ತೆ. ಮಳೆ ಬಂದಾಗ ಜಲಾಶಯಗಳು ಭರ್ತಿ ಆಗುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಸೊ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರ್ಲಿಲ್ವಾ ಅನ್ನೋದು ಪ್ರಶ್ನೆ. ಜೊತೆಗೆ ಇದನ್ನ ಯಾವುದನ್ನು ಕೂಡ ಪರಿಶೀಲನೆ ಮಾಡಿರ್ಲಿಲ್ವಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಖಂಡಿತ ಶ್ರುತಿ, ನೀವು ಹೇಳಿದಾಗೆ ನೀರಾವರಿ ಇಲಾಖೆ ಅಧಿಕಾರಿಗಳು ಅನ್ನೋದಕ್ಕಿಂತ TB ಡ್ಯಾಮ್ನ ಮಂಡಳಿಯೇ ಇದೆ. ಅಂದರೆ ಪ್ರತಿಯೊಂದು ಬದಲಾವಣೆಗಳಾಗಿರ್ಬೋದು, ಡ್ಯಾಮ್ನಲ್ಲಿ ಏನೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನೋಡ್ಕೊಳ್ಳೋದಕ್ಕೆ ಮಂಡಳಿ ಇರ್ತಕ್ಕಂಥದ್ದು. ಅದರಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ ಜೊತೆಗೆ ತೆಲಂಗಾಣದ ಅಧಿಕಾರಿಗಳಿರ್ತಾರೆ. ದಿನವೂ ಅಂದರೆ ಪ್ರತಿನಿತ್ಯ ಡ್ಯಾಮ್ನ ಒಂದು ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಕಂಡುಹಿಡಬೇಕು, ಅವನ್ನೆಲ್ಲ ಕೂಡ ಸರಿ ಮಾಡಬೇಕಾಗುತ್ತೆ. ಆದರೆ ಏನು ಕಳೆದ ವರ್ಷ ಅಂದರೆ ಕಳೆದ ಅವಧಿಯಲ್ಲಿ ಡ್ಯಾಮ್ ಖಾಲಿಯಾಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ದುರಸ್ತಿಗಳನ್ನು ಮಾಡಿದ್ರು. ಡ್ಯಾಮ್ಗೆ ಈಗಾಗಲೇ 69 ವರ್ಷ ಕಳೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಸಾಕಷ್ಟು ಲೋಪದೋಷಗಳು ಇದ್ದರೂ ಕೂಡ ಈಗ ಡ್ಯಾಮ್ ಅಂದರೆ 105 TMC ಅಷ್ಟು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇಷ್ಟೆಲ್ಲ ಅವಾಂತರವಾಗಿದೆ. ಅಂದರೆ ಡ್ಯಾಮ್ ಹಳೆಯದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಅನುಮಾನ ಕಾಡ್ತಾ ಇದೆ. ಏನಂದರೆ ಅಷ್ಟರ ಮಟ್ಟಿಗೆ ಅಂದರೆ ಅಷ್ಟು ಸಂಪೂರ್ಣವಾಗಿ ಜಲಾಶಯವನ್ನು ತುಂಬಿಸುವ ಅಂದರೆ ಸಾಮರ್ಥ್ಯವನ್ನು ಡ್ಯಾಮ್ ಎಲ್ಲೋ ಒಂದು ಕಡೆ ಕಳೆದುಕೊಳ್ತಾ ಇದೆಯಾ ಅನ್ನುವ ಒಂದು ಆತಂಕ ಈ ಭಾಗದ ರೈತರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಶ್ರುತಿ, ನಾವು ಗಮನಿಸಬೇಕಾದ ಅಂಶ ಇನ್ನೊಂದು ಏನಂದರೆ, ತುಂಗಭದ್ರಾ ಡ್ಯಾಮ್ನ ಸಾಮರ್ಥ್ಯ ಕೇವಲ 105 TMC ಮಾತ್ರ ಅಲ್ಲ, ಬದಲಿಗೆ 135 TMC. ಅದರಲ್ಲಿ ಈಗಾಗಲೇ 30 TMC ಅಷ್ಟು ಹೂಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಡ್ಯಾಮ್ ಬೇಗ ತುಂಬುತ್ತೆ. ಈ ಬಾರಿ ಕೇವಲ ಒಂದೇ ಒಂದು ತಿಂಗಳ ಅವಧಿಯಲ್ಲಿ 105 TMC ನೀರು ತುಂಬಿರ್ತಕ್ಕಂಥದ್ದು. ಕಳೆದ ಮಳೆಗಾಲದ ಅವಧಿಯಲ್ಲಿ ಡ್ಯಾಮ್ನಲ್ಲಿ ಇಲ್ಲಿವರೆಗೂ 50% ಕೂಡ ನೀರಿಲ್ಲ. ಆದರೆ ಈ ಬಾರಿ ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ನೀರು ಸಂಗ್ರಹ ಆಗಿದೆ. ಈಗ ಕೇವಲ 105 TMC ಮಾತ್ರ ಅಲ್ಲ, ಅದರ ಜೊತೆಗೆ 100 TMC ಅಷ್ಟು ನೀರು ಹೊರಗಡೆ ಪೋಲಾಗಿರ್ತಕ್ಕಂಥದ್ದು. ಈಗ ಜಲಾಶಯದಿಂದ ಸಾಕಷ್ಟು ಪ್ರಮಾಣದ ನೀರನ್ನು ಹರಿಬಿಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹದ ಆತಂಕ ಎದುರಾಗಿದೆ. ಈ ದೃಶ್ಯದಲ್ಲಿ ನೋಡ್ಬೋದು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ನಾನು ಕಳೆದ ಬುಲೆಟಿನ್ನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಕೇವಲ 3 ಅಡಿ ಮಾತ್ರ ಬಾಕಿ ಇದೆ ಕಂಪ್ಲಿ ಸೇತುವೆ ಮುಳುಗೋದಕ್ಕೆ ಅಂತ ಹೇಳ್ತಿದ್ದೆ. ಈಗ ನಾವು ಅಂದರೆ ಆ ಒಂದು ಬುಲೆಟಿನ್ ಒಂದು ಗಂಟೆಯ ಅವಧಿಯಲ್ಲಿ ಮತ್ತೆ 1 ಅಡಿ ನೀರು ಜಾಸ್ತಿ ಆಗಿರ್ತಕ್ಕಂಥದ್ದು. ಇದು ಆರಂಭ ಮಾತ್ರ. ಅಂದರೆ ಜಲಾಶಯದಿಂದ ನೀರು ಬಂದ ತಕ್ಷಣ ಫಸ್ಟ್ ಎಫೆಕ್ಟ್ ಆಗೋದು ಕಂಪ್ಲಿ ಪ್ರದೇಶ, ಅಂದರೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಪ್ರದೇಶಕ್ಕೆ. ಅದರಲ್ಲೂ ಕಂಪ್ಲಿ ಸೇತುವೆ ಅಂದರೆ ಬಳ್ಳಾರಿ ಮತ್ತು ಕೊಪ್ಪಳದ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಪ್ರಮುಖ ಸೇತುವೆ. ಇದು ಈಗ ಸಂಪೂರ್ಣ ಜಲಾವೃತ ಆಗುವ ಆತಂಕ ಎದುರಾಗಿರ್ತಕ್ಕಂಥದ್ದು. ನೋಡಿ ಯಾವ ರೀತಿಯಾಗಿ ಆ ಸೇತುವೆ ಕಂಬಿಗಳು ಮುರಿದೋಗಿದ್ದಾವೆ ಅಂದರೆ, ಕೇವಲ 1,20,000 ಕ್ಯೂಸೆಕ್ಸ್ ನೀರನ್ನು ಕಳೆದ ಬಾರಿ ಬಿಟ್ಟಿದ್ರು. ಹೀಗಾಗಿ ಅವೆಲ್ಲ ಮುರಿದು ಹೋಗಿದ್ವು. ಈಗ 2 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಕೂಡ
ಬಿಡುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗೇನಾದರೂ ಆದರೆ ಇದು ಕೂಡ ಹಳೆ ಸೇತುವೆ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಒಂದು ಡಿವೆಸ್ಟೇಟ್ ಆಗಿರ್ತಕ್ಕಂಥ ಸೇತುವೆ. ಇದರ ಮೇಲೆ ದೊಡ್ಡ ವಾಹನಗಳನ್ನು ಕೂಡ ನಿಷೇಧ ಮಾಡಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದರೆ ಸೇತುವೆ ಎಲ್ಲೂ ಕೊಚ್ಚೋಗುತ್ತಾ ಅನ್ನುವ ಒಂದು ಆತಂಕದಲ್ಲಿ ಈ ಭಾಗದ ಜನ ಇರ್ತಕ್ಕಂಥದ್ದು. ಇನ್ನೊಂದು ಭಾಗದಲ್ಲಿ ನಾನು ಈ ಒಂದು ಗ್ರಾಮವನ್ನು ತೋರಿಸ್ತೀನಿ, ಅಂದರೆ ಕಂಪ್ಲೀಟ್ ಪಟ್ಟಣವನ್ನು ತೋರಿಸ್ತೀನಿ. ಈ ಭಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂದರೆ 1.5 ಲಕ್ಷ ಕ್ಯೂಸೆಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಬಂದರೆ ಈ ಭಾಗ ಸಂಪೂರ್ಣವಾಗಿ ಮುಳುಗು ಹೋಗುತ್ತೆ. ಈಗಾಗಲೇ ಜಿಲ್ಲಾಡಳಿತ ಇವರೆಲ್ಲರಿಗೂ ಕೂಡ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ರಿ ಅಂದರೂ ಕೂಡ ಇವರೆಲ್ಲ ಇಲ್ಲೇ ಇರ್ತಕ್ಕಂಥದ್ದು. ಅಂದರೆ ಮೀನುಗಾರರು ಈ ಭಾಗದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಬಳ್ಳಾರಿ, ಕೊಪ್ಪಳ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯ 30 ಹಳ್ಳಿಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿರ್ತಕ್ಕಂಥದ್ದು. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾಗುವ ಆತಂಕ ಈಗ ಎದುರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಟ್ಟಾರೆಯಾಗಿ ಈ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತ ಈ ಹಿಂದೆ ಸಾಕಷ್ಟು ಆಗಿತ್ತು. ಈಗ ಮತ್ತೆ ಪ್ರವಾಹ ಬಂದರೆ ಸಾಕಷ್ಟು ರೈತರಿಗೆ ಹೊಡೆತ ಬೀಳುತ್ತೆ. ಶ್ರುತಿ. ಓಕೆ ರೇಣುಕಾರಾಧ್ಯ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಸಹಜವಾಗಿ ಆತಂಕ. ಡ್ಯಾಮ್ ನೀರು ಖಾಲಿ ಆಗಬೇಕಾದ್ರೆ 4-5 ದಿನ ಬೇಕಂತೆ. 65 TMC ನೀರು ಖಾಲಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ನದಿಗೆ ಪ್ರತಿದಿನ 2 ಲಕ್ಷ ಕ್ಯೂಸೆಕ್ ನೀರು ಹರಿಯುವ ಅನಿವಾರ್ಯತೆ. ನೀರು ಖಾಲಿ ಮಾಡೋದಕ್ಕೆ ಡ್ಯಾಮ್ ಸಿಬ್ಬಂದಿ ಸದ್ಯ ಮುಂದಾಗಿದ್ದಾರೆ. ಗೇಟ್ ದುರಸ್ತಿಗೆ ಬೇಕು 1 ವಾರಕ್ಕೂ ಹೆಚ್ಚು ಸಮಯ. ಹೊಸ ಗೇಟ್ ತಂದು ಅಳವಡಿಸೋದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹೈದರಾಬಾದ್ ಮೂಲದ ಕಂಪನಿಯಿಂದ ತರಿಸುವಂತಹ ತೀರ್ಮಾನವಾಗಿದೆ ಅಂತೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಈಗ ಡಿಸೈಡ್ ಆಗಿರೋದು ಹೊಸ ಗೇಟ್ ಬರಬೇಕು. ಒಂದ್ ಕಡೆ ನೀರ್ ಖಾಲಿ ಮಾಡಬೇಕಂದ್ರೆ 4-5 ದಿನ, ಆ ನಂತರ ಹೊಸ ಗೇಟ್ ಅಳವಡಿಕೆ ಮಾಡಬೇಕು ಅಂದ್ರೆ 1 ವಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಎಲ್ಲವೂ ಕೂಡ ಸರಿ ಆಗಬೇಕಂದ್ರೆ 1 ವಾರಕ್ಕೂ ಹೆಚ್ಚು ಕಾಲ ಬೇಕಾಗುತ್ತೆ ಸಮಯ ಅಂತ ಏನ್ ನಿರ್ಧಾರ ಆಗಿದೆ? ನಿನ್ನೆ ರಾತ್ರಿಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇತ್ತು. ಬಟ್ ಈಗ ಅಧಿಕಾರಿಗಳ ಫೈನಲ್ ನಿರ್ಧಾರ ಏನು? ಹೇಗೆ ದುರಸ್ತಿ ಆಗುತ್ತೆ? ಖಂಡಿತ ಶ್ರುತಿ, ಈ ಒಂದು ಡ್ಯಾಮ್ನ ದುರಸ್ತಿ ಮಾಡಬೇಕಾದ್ರೆ ಕೇವಲ 1-2 ದಿನಗಳಲ್ಲಿ ಮಾತ್ರ ಆಗಲ್ಲ. ಯಾಕಂದರೆ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಗೇಟನ್ನು ದುರಸ್ತಿ ಮಾಡೋದಕ್ಕೆ ಆಗಲ್ಲ. ಈಗಾಗಲೇ ಸಚಿವ ಶಿವರಾಜ್ ತಂಗಡಿ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನಂದರೆ ಕನಿಷ್ಠ 20 ಅಡಿಯಷ್ಟು ನೀರನ್ನು ಹೊರಗಡೆ ಕಳಿಸ್ಬೇಕು. ಅಂದರೆ ಈ ಪ್ರಮಾಣದಲ್ಲಿ ನೀರು ಹರಿದ್ರೆ ಸುಮಾರು 10ರಿಂದ 15 ದಿನ ಬೇಕಾಗುತ್ತೆ ಡ್ಯಾಮ್ನಲ್ಲಿ 20 ಅಡಿ ಖಾಲಿ ಆಗೋದಕ್ಕೆ. ಹೀಗಾಗಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನು ಬಿಟ್ಟರೆ ಸುಮಾರು 1 ವಾರದಲ್ಲಿ ನೀರು 20 ಅಡಿಯಷ್ಟು ಇಳಿಬಹುದು ಅಂತ ಈಗಾಗಲೇ ಅಂದಾಜಿಸಲಾಗಿದೆ. ಕ್ಷಣಕ್ಕೂ ಇಲ್ಲಿ ಆತಂಕ ಎದುರಾಗ್ತಾ ಇದೆ. ಒಂದು ಗೇಟ್ನಿಂದ ಮತ್ತೊಂದು ಗೇಟ್ಗೆ ಏನಾದರೂ ಸಂಪರ್ಕ ಕಡಿತ ಆಗಿ ಮತ್ತೆ ಏನಾದರೂ ಅನಾಹುತ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಗೇಟ್ನ ಮೇಲೆ ಒತ್ತಡ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಕ್ಕಪಕ್ಕದ ಗೇಟ್ಗಳನ್ನು ಕೂಡ ಓಪನ್ ಮಾಡಿಬಿಟ್ಟು ಅದರ ಮೂಲಕ ಕೂಡ ನೀರನ್ನು ಹೊರಗಡೆ ಬಿಡ್ತಾ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ TB ಡ್ಯಾಮ್ನ ಮಂಡಳಿ ಆಗಿರ್ಬೋದು, ನೀರಾವರಿ ಇಲಾಖೆಯ ಅಧಿಕಾರಿಗಳು, ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಗಂಟೆಗೂ ಚರ್ಚೆಯನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ದುರಂತವನ್ನು ಮುಂದಾಗ್ತಕ್ಕಂಥ ದುರಂತವನ್ನು ತಪ್ಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ